ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪಿಪಿಇ ಕಿಟ್ ಧರಿಸಿ ಕೋವಿಡ್ ವಾರ್ಡ್ಗಳಿಗೆ ತೆರಳಿ ಸೋಂಕಿತರ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ಸಿಟಿ ರವಿ, ತಜ್ಞರು ಕರ್ನಾಟಕದಲ್ಲಿ 2 ರಿಂದ 3 ಪಟ್ಟು ಸೋಂಕು ಹೆಚ್ಚಾಗುವ ಸೂಚನೆ ಕೊಟ್ಟಿದ್ರು. ಆದರೆ ಈ ಪ್ರಮಾಣದಲ್ಲಿ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿರಲಿಲ್ಲ. ಮೊದಲ ಅಲೆಗಿಂತ 15 ಪಟ್ಟು ಸೋಂಕು ಹೆಚ್ಚಳವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಎಚ್ಚರಿಸಿದ್ರು, ಈ ಪ್ರಮಾಣದಲ್ಲಿ ಬರುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ. 2 ಪಟ್ಟು ಜಾಸ್ತಿ ಆಗ್ಬೋದು, 3 ಪಟ್ಟು ಜಾಸ್ತಿ ಆಗ್ಬೋದು ಅಂತ 3 ಪಟ್ಟನ್ನು ಎದುರಿಸೋದಕ್ಕೆ 2 ಪಟ್ಟನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. 15 ಪಟ್ಟು ಹೆಚ್ಚಾಗುತ್ತೆ ಅನ್ನುವಂಥ ಊಹೆ ಯಾರೂ ಊಹೆ ಮಾಡಿರಲಿಲ್ಲ. ಅವರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯ ನಡೆದಿದೆ. ಯಾದಗಿರಿ ಡಿಎಚ್ಒ ಕಚೇರಿಯಲ್ಲಿ ಕೆಲಸ ಮಾಡುವ ಮೈಕ್ರೋ ಬಯೋಲಜಿಸ್ಟ್ ಡಾಕ್ಟರ್ ವಿನಯ್, ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಜಿಲ್ಲಾ ಸಂಯೋಜಕ ಡಾಕ್ಟರ್ ರಶೀದ್ ಅನ್ನೋರಿಗೆ ಕೊರೋನಾ ಸೋಂಕು ತಗುಲಿತ್ತು. ಕೊರೋನಾದಿಂದ ಗುಣಮುಖರಾದ 2 ವೈದ್ಯರು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿ ಜನರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ಕೋವಿಡ್ ಭಯ ಬೇಡ, ಮುಂಜಾಗ್ರತೆ ಇರಲಿ. ಕೋವಿಡ್ ಲಕ್ಷಣಗಳು ಕಂಡುಬಂದರೆ ಟೆಸ್ಟ್ ಅಗತ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಪಾಸಿಟಿವ್ ಬಗ್ಗೆ ಭಯಗೊಳ್ಳದೆ ಆತ್ಮಸ್ಥೈರ್ಯದಿಂದ ಇರಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಜ್ವರ ಈ ಥರ ಏನಾದರೂ ಲಕ್ಷಣಗಳು ಬಂದ ತಕ್ಷಣ ನೀವು ಏನು ಬೇಜಾರು ಮಾಡ್ಕೋಬಾರ್ದು. ಫಸ್ಟ್ ನೀವು ಬಂದ ತಕ್ಷಣ ನೀವು ಸರ್ಕಾರಿ ದವಾಖಾನೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ರಿ. ನೆಕ್ಸ್ಟ್ ಪಾಸಿಟಿವ್ ಬಂದರೆ ನೀವು ಏನು ಬೇಜಾರು ಮಾಡ್ಕೋಬೇಡ, ಮನೆಯಲ್ಲಿ ಇರಿ. ಸ್ವಲ್ಪ ಲಕ್ಷಣಗಳು ಇದ್ದರೆ ನೀವು ಟ್ರೀಟ್ಮೆಂಟ್ ಏನೇನಿದ್ರೆ ಅದು ಟ್ರೀಟ್ಮೆಂಟು ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಎಲ್ಲರಿಗೂ ನಾವು ಕೊಡ್ತಾಯಿದ್ದೀವಿ. ಅದು ಟ್ರೀಟ್ಮೆಂಟ್ ತೊಗೊಳ್ಳಿ, ಏನು ಭಯ ಪಡಬೇಡಿ. ಹೋಮ್ ಕ್ವಾರಂಟೈನಲ್ಲಿ ನಮ್ಮ ದವಾಖಾನೆಯಿಂದ ಗುಳಿಗೆ ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಡೈಲಿ ಡಾಕ್ಟರ್ ಏನೇನು ಹೇಳ್ತಾ ಇದ್ದಾರೋ ಅದೇ ಪ್ರಕಾರ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ನೆಗಡಿ, ಜ್ವರ, ಕೆಮ್ಮು ಬಂದಾಗ ನಾನು ಕೋವಿಡ್ ಪರೀಕ್ಷೆ ಮಾಡಿಸಿದಾಗ ಕೋವಿಡ್ ಸೋಂಕಿದೆ ಅಂತ ದೃಢಪಟ್ಟಿತ್ತು. ಸೊ ಆವಾಗ ನಾನು 1-2 ದಿನ ಮಾತ್ರೆಗಳು ತಗೊಂಡು ಆ ಟೈಮಲ್ಲಿ ನನಗೆ ಅಷ್ಟೊಂದು ಲಕ್ಷಣಗಳು ಇರಲಿಲ್ಲ. ಮಾತ್ರೆಗಳು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲಕ್ಷಣ ಬಂದಾಗ ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 1 ವಾರ ಆದಮೇಲೆ ಎಲ್ಲ ಲಕ್ಷಣಗಳು ಕಡಿಮೆ ಆದಾಗ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ 1 ವಾರ ಹೋಮ್ ಕ್ವಾರಂಟೈನ್ ಆಗಿ ಈಗ ಪೂರ್ಣವಾಗಿ ಗುಣಮುಖವಾಗಿರುತ್ತೇನೆ. ಇದರಲ್ಲಿ ಮುಖ್ಯವಾಗಿ ಏನಿದೆ ಅಂತಂದರೆ, ಜನರು ಯಾವುದೇ ಲಕ್ಷಣಗಳು ಕಂಡು ಬಂದಾಗ ಅಥವಾ ಯಾರಿಗಾದರೂ ಸಂಪರ್ಕದಲ್ಲಿ ಬಂದಾಗ ಮೊದಲಾಗಿ ಪರೀಕ್ಷೆ ಎಲ್ಲರೂ ಮಾಡಿಸ್ಕೊಳ್ಳಬೇಕು. ಜ್ವರ ಮಾಜಿ ಸೈನಿಕನ ಮೇಲೆ ಪೊಲೀಸರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಾಸ್ಕ್ ಇಲ್ಲದೆ ಓಡಾಡುತ್ತಿದ್ದ ಮಾಜಿ ಸೈನಿಕನಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಈ ವೇಳೆ ದಂಡ ವಿಧಿಸಿದ್ದಕ್ಕೆ ರಶೀದಿ ಕೇಳಿದ್ದ ಮಾಜಿ ಸೈನಿಕ ವೀರಪ್ಪ ಮೇಲೆ ಸಿಪಿಐ ನಿಂಗನಗೌಡ ಸೇರಿದಂತೆ 4 ಕಾನ್ಸ್ಟೇಬಲ್ ಮಾರಣಾಂತಿಕವಾಗಿ ಹಲ್ಲೆಗೈದಿದ್ದಾರೆ. ಈ ಘಟನೆ ದಾವಣಗೆರೆ ತಾಲೂಕಿನ ಆನಗೋಡು ಬಳಿ ನಡೆದಿದೆ. ನಾನು ಮಾಜಿ ಸೈನಿಕ ಅಂತ ಹೇಳಿದ್ರು ಪೊಲೀಸರು ಕೇಳದೆ ಭುಜದ ಮೂಳೆ, ಕಾಲಿನ ಮೂಳೆ ಮುರಿಯುವ ಹಾಗೆ ಥಳಿಸಿದ್ದಾರಂತೆ. ಈ ಕುರಿತು ಪೊಲೀಸರ ಮೇಲೆ ಕೇಸ್ ದಾಖಲಿಸಲು ಹೋದ್ರೆ ಪೊಲೀಸರು ಕೇಸ್ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಮಾಜಿ ಸೈನಿಕ ವೀರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆನಗೋಡ್ತಿಯರು ಸೋಮವಾರ ದಿನ ನಾನು ನಮ್ಮ ಮನೆಯವರು ಹೋಗುವಾಗ ಆನಗೋಡ್ ಬಳಿ ಮಾಸ್ಕ್ ಇಲ್ಲ ಅಂತಂದು ಪೊಲೀಸ್ನವ್ರು ಹಿಡ್ಕೊಂಡ್ರು ಸರ್. ಹಿಡ್ಕೊಂಡಾಗ ಆಯ್ತು ಸರ್, ನಮ್ಮ ತಪ್ಪಾಗೈತೆ, ಎಷ್ಟೈತೆ ಫೈನ್ ಅಂತಂದು ಫೈನ್ ಕಟ್ಟಿದ್ವಿ, ಎಲ್ಲ ಆಯ್ತು. ಆ ಬಿಲ್ ರಿಸಿಪ್ಟ್ ಕೊಡೋಕ್ಕೆ ವಾಪಸ್ ನಮಗೆ ಮತ್ತೆ ಬಿಲ್ ಕಟ್ಟಿದ್ವಿ ಸರ್, ರಿಸಿಪ್ಟ್ ಕೊಡ್ರಿ ಅಂದರೆ ಕೊಡಲಿಲ್ಲ ಸರ್. ನಾವು ಹಿಂಗೆ ಎಕ್ಸರ್ವಿಸ್ ಮೆನ್ಸ್ ಆಯ್ತು, ಏನೋ ಒಂದು ತಪ್ಪಾಗೈತೆ, ಈಗ ಹೋಗ್ತೀವಿ ಬಿಡ್ರಿ ಅಂದರು. ಅವ್ರು ಏನು ಕೇಳಲಿಲ್ಲ ಸರ್. ಅಂದರೆ ಏನೋ ಅವ್ರು ಭಾಳ ಬೈದ್ಬಿಟ್ರು ಸರ್ ನಮಗೆ ಅವರು. ಕೊಪ್ಪಳ ಜಿಲ್ಲೆಯಲ್ಲಿ ಜನರಿಗೆ ಪ್ರಾಣವಾಯು ನೀಡೋ ಆಕ್ಸಿಜನ್ ಘಟಕ ಇದೆ. ಇಲ್ಲಿ ನಿತ್ಯ 80,000 ಲೀಟರ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ. ದ್ರವ ರೂಪದ ಆಕ್ಸಿಜನ್ ಅನ್ನ ಗದಗ ಆಕ್ಸಿಜನ್ ಕಂಪನಿ ತಯಾರಿಸ್ತಾ ಇದೆ. ಮೊದಲು ಇಲ್ಲಿ 20,000 ಕ್ಯೂಬಿಕ್ ಮೀಟರ್ ಆಕ್ಸಿಜನ್ ತಯಾರಿಸಲಾಗ್ತಾ ಇತ್ತು. ಈಗ ಸಂಪೂರ್ಣವಾಗಿ ಆರೋಗ್ಯ ಸೇವೆಗಾಗಿ ಆಕ್ಸಿಜನ್ ಉತ್ಪಾದಿಸಲಾಗ್ತಾ ಇದೆ. ನಿತ್ಯ 600 ಸಿಲಿಂಡರ್ ಹಾಗೂ 20 ಕಂಟೈನರ್ಗಳಲ್ಲಿ ಆಕ್ಸಿಜನ್ ಸರಬರಾಜು ಆಗ್ತಾ ಇದೆ. ವಿಜಯಪುರ, ಬಳ್ಳಾರಿ, ಗದಗ, ಕೊಪ್ಪಳ, ಹಾವೇರಿ, ಸಿಂಧನೂರಿನ ಆಸ್ಪತ್ರೆಗಳಿಗೆ ಇಲ್ಲಿಂದ ಆಕ್ಸಿಜನ್ ಸರಬರಾಜು ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಈ ಆಕ್ಸಿಜನ್ ಘಟಕ ಉತ್ತರ ಕರ್ನಾಟಕ ಭಾಗದವರಿಗೆ ಸಂಜೀವಿನಿಯಾಗಿದೆ. ಒಂದು 600 ಸಿಲಿಂಡರ್ ನಾವು ತುಂಬ್ತೇವೆ. ಇನ್ನೊಂದು ಕಂಟೈನರ್ಸ್ ಅಂತ ಹೇಳಿ ಬರ್ತಾವ್ರಿ. ಅವು 24 ಸಿಲಿಂಡರ್ ಕೆಪಾಸಿಟಿ ಒಂದು ಕಂಟೈನರ್. ಅಂಥವು ದಿನ ಒಂದು 15 ರಿಂದ 20 ತುಂಬಾಕತ್ತೇವೆ. ಅವು ಮೇಜರ್ ಇಲ್ಲಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾವ್ರಿ. ಆಮೇಲೆ ಬಳ್ಳಾರಿ ವಿಮ್ಸ್ಗೆ ಹೋಗ್ತಾವ್ರಿ.
ತುರ್ತು ಪರಿಸ್ಥಿತಿಗೆ ನೆರವಾಗಲೆಂದು ಜಿಲ್ಲಾ ಕವಾಯತ್ ಮೈದಾನದಲ್ಲಿ ERSS 19 ವಾಹನಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹಸಿರು ನಿಶಾನೆ ತೋರಿಸಿದರು. ಇಂದಿನಿಂದ 19 ವಾಹನಗಳು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಲಿವೆ. ಜನರಿಗೆ ಯಾವುದೇ ತುರ್ತು ಸಮಯದಲ್ಲಿ ERSS 112 ನಂಬರ್ಗೆ ಕರೆ ಮಾಡಿದರೆ ಸಾಕು, ಕೇವಲ 15 ನಿಮಿಷದಲ್ಲಿ ಪೊಲೀಸರು ನೆರವಿಗೆ ಧಾವಿಸಲಿದ್ದಾರೆ. ಕೇಂದ್ರ ಸರ್ಕಾರದಿಂದ 19 ವಾಹನಗಳು ಜಿಲ್ಲೆಗೆ ಬಂದಿವೆ. ಜಿಲ್ಲೆಯ ಅಪರಾಧ ಚಟುವಟಿಕೆ ಮೇಲೆ ನಿಗಾ ಇರಿಸಿ ಹತೋಟಿಗೆ ತರಲು ನೆರವಾಗುತ್ತೆ ಅಂತ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ 19 ವಾಹನಗಳು ಎಮರ್ಜೆನ್ಸಿ ರಿಸೋರ್ಸ್ ಸಪೋರ್ಟ್ ಸಿಸ್ಟಮ್ ಆ ಕ್ರೈಮನ್ನು ತಡೆ ಹಿಡಿಯೋದಕ್ಕೆ ಇವತ್ತು ERSS ಅನ್ನೋದನ್ನ 24/7 ನಲ್ಲಿ ಆ ವ್ಯಕ್ತಿ 112ಗೆ ಫೋನ್ ಮಾಡೋದ್ರ ಮೂಲಕ ತನ್ನ ದೂರನ್ನ ಕೊಡೋದಕ್ಕೆ ವ್ಯವಸ್ಥೆ. ಮೈಸೂರಿನಲ್ಲಿ ಕೊರೋನಾ ಭೀತಿಯ ನಡುವೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಾ ಇದೆ. ಕಂತಿನ ಹಣ ಪಾವತಿಸುವಂತೆ ಫೈನಾನ್ಸರ್ ಪಟ್ಟು ಹಿಡಿದಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಬಂಧನ್ ಬ್ಯಾಂಕ್ ಎಂಬ ಹೆಸರಿನ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಮಹಿಳಾ ಸಂಘದ ಸದಸ್ಯರಿಗೆ ಕಿರುಕುಳ ಕೊಡ್ತಾ ಇದ್ದಾರಂತೆ. ಆಟೋ ರಿಕ್ಷಾ ಚಾಲಕ ಕುಟುಂಬಸ್ಥರು ಪಂಚರ್ ಶಾಪ್, ಗ್ಯಾರೇಜ್, ಪೆಟ್ಟಿಗೆ ಅಂಗಡಿ ಮತ್ತು ಬೀಡಿ ಕಟ್ಟುವ ಸಣ್ಣ ವ್ಯಾಪಾರಸ್ಥರು ಸಾಲ ಪಡೆದಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳಲು ಕಷ್ಟಕರವಾದ ಈ ದಿನಗಳಲ್ಲಿ ಹಣ ಕಟ್ಟಿ ಅಂತ ಒತ್ತಡ ಹೇರಿದ್ದಾರಂತೆ. ಬಂಧನ್ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ನಡೆಗೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಅಂತ ಜನರು ಬೆಂಗಳೂರು ಬಿಟ್ಟಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಹಾಡ ಹಗಲೇ ಕದಿಯಲು ಮುಂದಾಗಿದ್ದಾರೆ. ಬೆಂಗಳೂರು ತೊರೆದವರಿಗೆ ಕಳ್ಳರಿಂದ ಶಾಕ್ ಎದುರಾಗಿದೆ. ರಾತ್ರಿ ಹೊತ್ತಲ್ಲಿ ಅಲ್ಲ, ಮಧ್ಯಾಹ್ನವೇ 3 ಕಳ್ಳರು ಮನೆಗೆ ನುಗ್ಗಿ ವಜ್ರ, ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಊರಿಗೆ ಹೋದವರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿದ್ದು 3 ಠಾಣಾ ವ್ಯಾಪ್ತಿಯ ಮನೆಗಳಲ್ಲಿ ಕಳ್ಳತನ ಬಯಲಾಗಿದೆ. ಕಳ್ಳರ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಡ್ ಸಿಗದೆ ಕೂತಲ್ಲೇ ಕೊರೋನಾ ಸೋಂಕಿತ ಸಾವನ್ನಪ್ಪಿದ್ದಾನೆ. ಈ ಘಟನೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. 45 ವರ್ಷದ ಮಹದೇವಯ್ಯ ಮೃತ ದುರ್ದೈವಿ. ಗುಬ್ಬಿ ತಾಲೂಕಿನ ಕಡಬ ನಿವಾಸಿಯಾಗಿರೋ ಮಹದೇವಯ್ಯ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಬೆಡ್ ಇದ್ರೂ ಬೆಡ್ ನೀಡದ ವೈದ್ಯರು ಸಾಯಿಸ್ತಾ ಇದ್ದಾರಂತೆ. ಬೆಡ್ ಸಿಗದೆ ಉಸಿರಾಟ ಸಮಸ್ಯೆಯಿಂದ ಕೂತಲ್ಲೇ ಸೋಂಕಿತ ಸಾವನ್ನಪ್ಪಿದ್ದಾನೆ. ಬೆಡ್ಗಳು ಇದ್ರೂ ಸೋಂಕಿತರಿಗೆ ಬೆಡ್ ನೀಡದೆ ಆರೋಗ್ಯ ಅಧಿಕಾರಿಗಳು ಸೋಂಕಿತರ ಜೀವದ ಜೊತೆಗೆ ಚೆಲ್ಲಾಟವಾಡ್ತಿದ್ದಾರೆ ಅಂತ ಮೃತ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಗದಗ ತಾಲೂಕಿನ ಹೊಂಬಳ, ಲಿಂಗದಾಳ, ವೆಂಕಟಾಪೂರು ಸೇರಿದಂತೆ ವಿವಿಧೆಡೆ ವರುಣ ಅಬ್ಬರಿಸುತ್ತಿದ್ದಾರೆ. ಮಳೆಯಿಂದಾಗಿ ಜಮೀನುಗಳ ಕೆಲಸಕ್ಕೆ ಹೋಗಿದ್ದ ರೈತರು, ಕೂಲಿ ಕಾರ್ಮಿಕರು ಪರದಾಡ್ತಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಈಗ ಮತ್ತೊಂದು ಸಾಧನೆ ಮಾಡಿದೆ. ಈ ಕೊರೋನಾ ಕಾಲದಲ್ಲಿ ಜೀವರಕ್ಷಕವಾಗಿರುವ ವೈದ್ಯಕೀಯ ಆಕ್ಸಿಜನ್ ತಯಾರಿಕೆಗೆ ಕೈ ಹಾಕಿದೆ. ಜಾಮ್ನಗರದ ಒಂದೇ ಘಟಕದಲ್ಲಿ ಇಡೀ ದೇಶದಲ್ಲೇ ದಾಖಲೆ ಪ್ರಮಾಣದಲ್ಲಿ ಆಕ್ಸಿಜನ್ ಉತ್ಪಾದನೆ ಮಾಡ್ತಾ ಇದೆ. ಒಟ್ಟು ದೇಶದಲ್ಲಿ ಉತ್ಪಾದನೆ ಮಾಡುವ 11% ಹೆಚ್ಚು ವೈದ್ಯಕೀಯ ಆಕ್ಸಿಜನ್ನ ರಿಲಯನ್ಸ್ ಕಂಪನಿ ಒಂದರಿಂದಲೇ ಉತ್ಪಾದನೆಯಾಗ್ತಾ ಇದೆ. ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಆಮ್ಲಜನಕ ನೀಡಿ ಜೀವ ಉಳಿಸುವ ಕೆಲಸ ಮಾಡ್ತಾ ಇದೆ. ದಿನಕ್ಕೆ ಕನಿಷ್ಠ 1,000 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪಾದನೆ ಮಾಡ್ತಾ ಇದೆ. ಇದು ಒಂದು ದಿನಕ್ಕೆ ಕನಿಷ್ಠ ಸರಾಸರಿ 1 ಲಕ್ಷ ಜನರಿಗೆ ಸಾಕಾಗಲಿದೆ. ರಿಲಯನ್ಸ್ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿಯವರೇ ಖುದ್ದು ಈ ಆಕ್ಸಿಜನ್ ಉತ್ಪಾದನೆ ಹಾಗೂ ಸಾಗಣೆಯ ಉಸ್ತುವಾರಿಯನ್ನ ನೋಡಿಕೊಳ್ತಿದ್ದಾರೆ. 2021ರ ಏಪ್ರಿಲ್ನಲ್ಲಿ ಸುಮಾರು 15 ಲಕ್ಷ ರೋಗಿಗಳಿಗೆ ಸಹಾಯವಾಗುವಂತಹ 15,000 ಮೆಟ್ರಿಕ್ ಟನ್ ಆಮ್ಲಜನಕವನ್ನ ಉಚಿತವಾಗಿ ಪೂರೈಕೆ ಮಾಡ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಆಕ್ಸಿಜನ್ ಸಾಗಣೆಗೆ ಬೃಹತ್ ಕಂಟೈನರ್ ಬಳಸಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ಪಾದನೆ ಹೆಚ್ಚಾಗಲಿದೆ. ಮಾರ್ಚ್ನಿಂದ ಇಲ್ಲಿ ತನಕ 55 ಮೆಟ್ರಿಕ್ ಟನ್ ಆಮ್ಲಜನಕವನ್ನ ಪೂರೈಸಲಾಗಿದೆ. ಆಕ್ಸಿಜನ್ ಉತ್ಪಾದನೆ ಹಾಗೂ ಆಮದು ಮಾಡಿಕೊಳ್ಳಲು ಸಹಕರಿಸಿದ ಎಲ್ಲರಿಗೂ ರಿಲಯನ್ಸ್ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಧನ್ಯವಾದ ತಿಳಿಸಿದ್ದಾರೆ. ಕೊರೋನಾ ವಿರುದ್ಧ ಭಾರತ ಹೋರಾಟ ಮಾಡ್ತಾ ಇರೋ ಇಂತಹ ಸಂದರ್ಭದಲ್ಲಿ ನನಗೆ ಹಾಗೂ ಇಡೀ ರಿಲಯನ್ಸ್ ಸಿಬ್ಬಂದಿಗೆ ಪ್ರತಿಯೊಂದು ಜೀವ ಉಳಿಸುವುದಕ್ಕಿಂತ ಮತ್ತೊಂದು ಮುಖ್ಯವಾದ ಕೆಲಸ ಯಾವುದೂ ಇಲ್ಲ ಎಂದಿದ್ದಾರೆ ಮುಖೇಶ್ ಅಂಬಾನಿ. ಇದೇ ವೇಳೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನ ನಾವು ಮಾಡ್ತೇವೆ. ಪ್ರತಿಯೊಂದು ಜೀವವೂ ಮುಖ್ಯ. ಒಟ್ಟಾಗಿ ನಾವು ಈ ಕಷ್ಟವನ್ನ ಎದುರಿಸುತ್ತೇವೆ ಎಂದಿದ್ದಾರೆ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ.